ಪತ್ರಕರ್ತ ಮಿತ್ರರಿಗೆ ಪತ್ರಿಕಾಗೋಷ್ಠಿಯ ವಿಶೇಷತೆ ಏನಂದ್ರ ಈ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿರ್ತಕ್ಕಂಥ ಕೃಷಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಬೇಜವಾಬ್ದಾರಿಯಿಂದ 2023ರಲ್ಲಿ ಏನು ಬರಗಾಲದಿಂದ ಬೆಳೆಗಳ ಹಾನಿಯಾಗಿದ್ದೀವಿ ಆ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ವಿತರಣೆ ಮಾಡುವಂಥ ಸಮಯದಲ್ಲಿ ಸುಮಾರು 1,13,759 ರೂಪಾಯಿಗಳನ್ನ ಅಧಿಕಾರಿಗಳು ಅನರ್ಹ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಿದ್ದಾರೆ. ಏನಾಗಿತ್ತು ಅಂದ್ರೆ 2023ರಲ್ಲಿ ಏನು ಬರಗಾಲ ಬಂದಿತ್ತು, ಆ ಬರಗಾಲ ಸಮಯದಲ್ಲಿ ರೈತರು ಬೆಳೆದಂಥ ಬೆಳೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನು ನೀಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೆವು. ಆ ಸಮಿತಿಯಲ್ಲಿ ಪ್ರತಿ ತಾಲೂಕಿನಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ಅಧಿಕಾರಿಗಳು ಯಾವ್ಯಾವ ಗ್ರಾಮಗಳನ್ನ ಆಯ್ಕೆ ಮಾಡ್ಬೇಕಂತ ಹೇಳ್ತಾರೆ ಈ ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡಿದ್ರು. ಅಂಥದ್ರಲ್ಲಿ ಈ ಮೂಡಲಗಿ ತಾಲೂಕಿನಲ್ಲಿ ಆಯ್ಕೆ ಪಟ್ಟಿಯಲ್ಲಿ ಇರಿದಂಥ ಗ್ರಾಮಗಳಿಗೆ ಇವತ್ತು ಅಧಿಕಾರಿಗಳು ಪರಿಹಾರವನ್ನು ಅವರ ಖಾತೆಗೆ ಜಮಾ ಮಾಡಿದ್ದಾರೆ. ಇದು ಅಧಿಕಾರಿಗಳು ಕೊಟ್ಟಂತ ಮಾಹಿತಿಯಿಂದಲೇ ನಮಗೆಲ್ಲ ತಿಳಿದು ಬಂದಿತ್ತು. ಈ ಮಾಹಿತಿ ಐತಿನಿಂದ ಏನಾಗಿತ್ತಪ್ಪ ಅಂದ್ರೆ ಈ ಮಾರ್ಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಾರ್ಗಸೂಚಿಗಳ ಪ್ರಕಾರ ಏನ ಗ್ರಾಮಗಳನ್ನ ಆಯ್ಕೆ ಮಾಡ್ತಾರ ಆ ಗ್ರಾಮಗಳಲ್ಲಿ ಇರದಂತ 25 ಗ್ರಾಮಗಳಲ್ಲಿ 368 ರೈತರ ಖಾತೆಗೆ ಈಗಾಗಲೇ ಹಣ ಜಮಾ ಆಗಿ ಅವ್ರು ಪರಿಹಾರ ತಗೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಈ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನಿಜವಾದ ಫಲಾನುಭವಿಗಳಿಗೆ ಇದುವರೆಗೆ ಬೆಳೆ ಪರಿಹಾರ ಸಿಕ್ಕಿಲ್ಲ. ಇದು ದುರ್ದೈವ ಸಂಗತಿ. ಅದಲ್ಲದೆ ಇಲ್ಲಿ ಅಧಿಕಾರಿಗಳು ಏನು ಹೇಳ್ತಾರಂದ್ರೆ ಅವರೇ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೋ ತಹಶೀಲ್ದಾರ್ ಮೂಡಲಗಿಯವರು ಉಪವಿಭಾಗಾಧಿಕಾರಿಗಳು ಬೈಲೊಂಗಲ್ಲಿ ಇವ್ರಿಗೊಂದು ವರದಿ ಸಲ್ಲಿಸ್ತಾರೋ ಅದು ನಾವು ಅರ್ಜಿ ಕೊಟ್ಟ ನಂತರ ಸರ್ಕಾರದ ನಿರ್ದೇಶನದಂತೆ ತಹಶೀಲ್ದಾರ್ ಮೂಡಲಗಿಯವರು 11/6/2025ರಂದು ಉಪವಿಭಾಗಾಧಿಕಾರಿ ಬೈಲೊಂಗಲಿಗೆ ಇವರಿಗೆ ನೀಡಿರುವ ವರದಿಯಲ್ಲಿ ಅವ್ರು ಹೇಳ್ತಾರೆ 25 ಗ್ರಾಮಗಳಲ್ಲಿನ 368 ರೈತರು ಪರಿಹಾರವನ್ನು ಪಡೆಯಲು ಅನರ್ಹರಾಗಿರುವ ವಿಷಯವನ್ನು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ಕೃಷಿ ಅಧಿಕಾರಿಗಳು ಸಲ್ಲಿಸಿದ ವರದಿಯನ್ನು ಆಧರಿಸಿ ಅನರ್ಹ ಫಲಾನುಭವಿಗಳ ಖಾತೆಗೆ ಪರಿಹಾರಧನ ತಪ್ಪಾಗಿ ಜಮೆ ಆಗಿರೋದಕ್ಕೆ ಅದ ಅಧಿಕಾರಿಗಳು ಹೇಳ್ತಾರೆ. ಕೊಟ್ಟವರು ಅವರ ಇವತ್ತು ತಪ್ಪು ಜಮಾ ಆಗಿದೆ ಅಂತ ಹೇಳೋರು ಅವರ ಅದೆಲ್ಲ ಮುಂದುವರೆದು ಏನು ಹೇಳ್ತಾರಪ್ಪ ಅಂದ್ರೆ ಈ ವಿಷಯವನ್ನು 28/6/2024ರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಭೂಮಿ ವಿಭಾಗದ ಇಮೇಲ್ಗೂ ಕೂಡ ಕಳಿಸಲಾಗಿದೆ ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿಗಳು ಏನು ಮಾಡಿರಪ್ಪ 2024ರಾಗ ಅವ್ರು ಕಳಿಸು ಅಂತ ಹೇಳ್ತಾರೆ. ನಾನು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಆಗಿ 1 ವರ್ಷ ಆದ ನಾ ಬರದಾಡಕ್ಕೆ ಐತೆ. ಬೆಂಗಳೂರಿಗೆ ಅಡ್ಡಾಡಿ ಇಲ್ಲಿ ಅಡ್ಡಾಡಿ ಬೆನ್ನ ಹತ್ತಿರು ಇನ್ನೂ ದಾಂಡಿ ಐತಿಲ್ಲ. ಒಂದೇನಪ್ಪ ಅಂದ್ರೆ 368 ರೈತರಿಗೆ ಅನರ್ಹ ರೈತರಿಗೆ 1,13,00,000 ರೂಪಾಯಿ ಜಮೆ ಮಾಡಿದ್ದು ತಪ್ಪಾಗಿದೆ ಅಂತ ಹೇಳಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಇಲ್ಲಿ ಅವ್ರು ಬರೆದು ಕೊಟ್ಟಿದ್ದಾರೆ, ಅವರ ಬರ್ದಾರ ಇಲ್ಲೆಲ್ಲ. ಇದೇ ತಾವು ನೋಡ್ಬೋದು ಮೂಡಲಗಿ ತಾಲೂಕಿನಲ್ಲಿ 2023ನೇ ಸಾಲಿನಲ್ಲಿ ಅನರ್ಹ ರೈತರಿಗೆ ಪರಿಹಾರ ಜಮೆಯಾದ ವಿವರ ಸಂಬಂಧಿಸಿದ ಗ್ರಾಮ ಆಡಳಿತಾಧಿಕಾರಿ ಹಾಗೂ ಕೃಷಿ ಅಧಿಕಾರಿಗಳ ಜಂಟಿ ವರದಿಯ ಆಧಾರಗಳ ಮೇಲಿಂದ ಈ ಗ್ರಾಮಗಳ ರೈತರು ಪರಿಹಾರಕ್ಕೆ ಅನರ್ಹರಾಗಿರುತ್ತಾರೆ ಅಂತ ಅವರೇ ಹೇಳಿದರು, ಸಹಿ ಮಾಡಿದರು ಮತ್ತು ರೊಕ್ಕನೂ ಕೊಟ್ಟಿದ್ದಾರೆ ಈಗಾಗಲೇ. ಅದಕ್ಕೆ ನಂದೇನಪ್ಪ ಪ್ರಶ್ನೆ, ಈ ಹಣವನ್ನು ಈ 1,13,759 ರೂಪಾಯಿಗಳನ್ನ ಯಾವ ಅಧಿಕಾರಿಗಳು ಜಮಾ ಮಾಡಿದ್ದಾರೆ ಅವ್ರ ಸ್ವಂತ ಜೇಬಿನಿಂದ ಅವ್ರ ವೇತನದಲ್ಲಿ ಕಡಿತ ಮಾಡ್ಕೋಬೇಕು. ಇವತ್ತು ಪಾಪ ರೈತ ಮುಕ್ತ ರೈತ ಖಾತೆಗೆ ಜಮಾ ಆದ್ರೆ ಅಡಚಣೆ ಇರ್ತಾವ, ರೊಕ್ಕ ತಗೋತಾನ, ಅವೇನು ಕೊಡುತ್ತೀವಿ ಮನೆಗೆ ಹೋಗಿರ್ತಿಲ್ಲ. ಅಂಥದ್ರಲ್ಲಿ ಇವ್ರ ಮ್ಯಾಗ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಈ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ. ಆದ್ರಿಂದ ಅವ್ರ ಮ್ಯಾಗ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಹಣವನ್ನ ಪರಿಹಾರ ನೀಡಿದಂತ ರೈತರ ಖಾತೆಯಿಂದ ಜಮಾ ಮಾಡ್ಕೊಂಡ ಈ ನಿಜವಾದ ಅರ್ಹ ರೈತರಿಗೆ ಏನೋ ಸಿಕ್ಕಿಲ್ಲ ಅವ್ರಿಗೂ ಕೂಡ ಸರ್ಕಾರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಬೇಕಂತ ಹೇಳಿಕೆ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತಾನು. ಸರ್ಕಾರಕ್ಕೂ ಕೂಡ ಈ ಪತ್ರ ಬರೆದಿದ್ದೀನಿ. ಇಲ್ಲಿ ಒಂದಪ್ಪ ಅತ್ಯಂತ ಗಮನಿಸಬೇಕಾದ ಅಂಶ ಅಂದ್ರ 28/6/2024 ಜಿಲ್ಲಾಧಿಕಾರಿಗಳ ಕಚೇರಿಗೆ ಇಮೇಲ್ ಮಾಡಿ ಅಂತ ಹೇಳ್ತಾರೆ. ಅದು ಮಾಡಿದ ನಂತರ ಹಣ ಸಂದೇಹ ಆದಿದ್ದನ ಜಿಲ್ಲಾಧಿಕಾರಿಗಳು ಯಾಕೆ ತಡೆ ಇಲ್ಲ ಹಿಡಿಲ್ಲ ಅನ್ನೋ ಪ್ರಶ್ನೆ. ನಾನು ನಿನ್ನೆಲ್ಲ ಮೊನ್ನೆ ಹೋದಾಗೂ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿದ್ದೆ. 2024ರಲ್ಲಿ
ಅದೇನು ಇಮೇಲ್ ಕಳಿಸಿದ್ರು ಅದನ್ನ ಎಲ್ಲ ಚೆಕ್ ಮಾಡಕ್ ಹಚ್ಚಿದ್ರು ಅವ್ರ ಚೆಕ್ ಮಾಡಕ್ ಹಚ್ಚಿದ್ರೆ ಇಮೇಲ್ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಯಾರು ಕೇಸ್ ಹೋಗ್ತಾರಿದ್ದಾರೋ ಅವ್ರು ಹೇಳ್ತಾರೋ, ಮೂಡಲಿಗೆ ತಹಸೀಲ್ದಾರ್ ನಮ್ಗೆ ಇಮೇಲ್ ಕಳಿಸಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಅಂದ್ರು ಇಮೇಲ್ ಕಳ್ಸೋದು ಅಷ್ಟೇ ಹಾಕ್ರಿ, ಒಂದು ಹಾರ್ಡ್ ಕಾಪಿನ ಕಳಿಸ್ಬೇಕಾಗಿತ್ತು. ಅವ್ರ ಕಳಿಸಿದ್ರೆ ನಾವು ಏನ್ರಿ ಇದನ್ನ ತಡೆ ಹಿಡಿದಿದ್ದು ಹೇಳ್ತಂದ್ರೆ ಒಟ್ಟು ಟೋಟಲ್ ಆಗಿ ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಕ್ಕೆ 1,13,759 ರೂಪಾಯಿ ಹಾನಿಯಾಗಿದೆ. ಇವ್ರು ಏನಾದರೂ ಅಧಿಕಾರಿಗಳಿಂದ ಹಣ ಇಟ್ಕೊಂಡ ಅದನ್ನು ವಾಪಸ್ ತುಂಬಿಕೊಂಡು ಯಾರಿಗೆ ನಿಜವಾದ ರೈತರಿಗೆ ಬಂದಿಲ್ಲ ಅವ್ರು ಕೊಡುವಂತ ವ್ಯವಸ್ಥೆ ಮಾಡಬೇಕು. ಮತ್ತು ಸರ್ಕಾರ ಏನಾದರೂ ಇದನ್ನ ರೈತರ ಕಡೆ ತುಂಬಿಕೊಳ್ಳುವಂತ ವ್ಯವಸ್ಥೆ ಮಾಡ್ತಾರೆ, ಆ ಅಧಿಕಾರಿಗಳ ಮಗನ ಕೇಸ್ ಮಾಡೋದು ಅಂತೇಳಿ ಮಾಧ್ಯಮ ಸ್ನೇಹಿತರು ಅಂತ ಹೇಳಿ ಬೇಕಾಗಿ ತಾವು ದಯವಿಟ್ಟು ಮತ್ತೇನಾದ್ರು ಕೇಳಿದ್ರೆ ಕೇಳಿ. ಅದಲ್ಲದೆ ಈ ಮೊದಲ ಅರಬಾಯಿ ಕ್ಷೇತ್ರದಲ್ಲಿ 2009ರಲ್ಲಿ ಅವಾಗ ಕೂಡ ಅಣಕಲ್ ಮಳೆಯಾಗಿ ಪರಿಹಾರ ಆದಾಗ ಸುಮಾರು 29 ಗ್ರಾಮ ಲೆಕ್ಕಾಧಿಕಾರಿಗಳು ಅಮಾನತಾಗಿದ್ರು, ನಮಗೆಲ್ಲ ಗೊತ್ತಿದೆ. ಈಗೂ ಕೂಡ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಈಗೇನು ಅಧಿವೇಶನ ಜಗಳಾಡೋದು ಬಿಟ್ಟು ಇಂಥರ ಬಗ್ಗೆ ಚರ್ಚೆ ಮಾಡ್ಬೇಕಂತೇಳಿ ಈ ಮಾನ್ಯ ನಮ್ಮ ಎಲ್ಲ ಶಾಸಕ ಮಹಾಶಯರಲ್ಲಿ ಕೂಡ ನಾನು ಈ ರೈತರ ಪರವಾಗಿ ಕೇಳ್ತಾ ಇದ್ದೀನಿ. ಬೇರೆಯವ್ರ ಖಾತೆ ರೈತರ ಖಾತೆಗೆ ಹೋಗಿದ್ರು, ರೈತರ ಖಾತೆ ಯಾರು ಕೊಟ್ರ ಅನ್ನೋದೇ ಗೊತ್ತಿಲ್ಲ. ಈಗ ಸರ್ವೆ ಸಮೀಕ್ಷೆ ಮಾಡಿದ ನಂತರ ಗುರುಗಳು ಸಮೀಕ್ಷೆ ಮಾಡಿ ಒಂದು ಪಟ್ಟಿ ಕೊಡ್ಬೇಕಾಗೈತಿ. ಆ ಪಟ್ಟಿ ಕಂದಾಯ ಅಧಿಕಾರಿಗಳನ್ನ ಕೇಳಿದ್ರೆ ನಾವು ಕೊಟ್ಟಿಲ್ಲ ಸರ್, ಕೃಷಿ ಅಧಿಕಾರಿಗಳು ಕೊಟ್ಟಾರ ಅಂತ ಹೇಳ್ತಾರೆ. ಕೃಷಿ ಅಧಿಕಾರಿಗಳನ್ನ ಕೇಳಿದ್ರೆ ಕಂದಾಯ ಇಲಾಖೆಯವರು ಮಾಡಿದಾರ ಅಂತ ಹೇಳ್ತಾರೆ. ಆದ್ರಿಂದ ನಾ ಇದನ್ನೆಲ್ಲ ಹಿಂಗೆ ಮಾಡ್ಯಾರ ಅಂತೇಳಿ ಸರ್ಕಾರಕ್ಕೆ ಪತ್ರ ಬರ್ದಿದ್ನ. ಯಾವಾಗ ಬರ್ದಿದ್ನಿ? 2023 ಆದಿದ್ದಕ್ಕ 24ರಿಂದ ಪತ್ರ ವ್ಯವಹಾರ ಚಾಲು ಹೋಗ್ತಿದ್ ನಮ್ಮ ಗುರುಗಳು. 24ರಿಂದ ಇದ್ದಾಗ ಇಟ್ಟು ರೊಕ್ಕ ತಿಂದಾರ ಈಗ ಸಿಗ್ತದ. ಇದು 368 ರೈತರು ಫಲಾನುಭವಿಗಳಿಗೆ 25 ಗ್ರಾಮಗಳು ಅವರ ಕೊಟ್ಟಿದ್ದಾರೆ. ಅವ್ರು ಬರ್ದಾರ, ಅಧಿಕಾರಿಗಳು ಬರ್ದಾರಿ. 325 ಗ್ರಾಮಗಳು 368 ರೈತರು ಇವ್ರಿಗೆ ತಪ್ಪಿ ಜಮಾ ಆಗೈತಿ. ಅನರ್ಹ ರೈತರು ಇವ್ರದ್ದು ಅವರೇ ಹೇಳ್ತಾರ, ಅವರಲ್ಲಿ ಇಟ್ಕೊಟ್ಟವ್ರು ಅವರೇ ಹೇಳ್ತಾರೆ. ಈಗ ಅದಕ್ಕೆ ಇದು ಯಾರು ಹೊಣೆಗಾರು ಅಂತೇಳಿ ನಮ್ಮ ಪ್ರಶ್ನೆ. ಅದಕ್ಕೆ ಈ ಹಣವನ್ನ ಅಧಿಕಾರಿಗಳ ಕಡೆಯಿಂದ ವಸೂಲು ಮಾಡ್ಬೇಕು. ರೈತ ಪಾಪ ಅವ್ನು ಕೊಟ್ಟವನ್ ತಗೊಂಡಿರ್ತಾನು, ಅವ್ನ ಪಾಸ್ಬುಕ್ದಾಗ ಅರ್ಥನೇ ಇರ್ತೈತಿ. ಅವನ ಮ್ಯಾಗ ಏನ್ರ ವಸೂಲು ಮಾಡಕಿತ್ರ ಅವೇನ್ ಕೊಡತ್ತಿ ಇವ್ರತೆ ಕೂಗಿಲ್ಲ. ಇವರಲ್ಲಿ ಇಟ್ಕೊಟ್ಟಿದ್ರು, ಬ್ಯಾಂಕ್ ಖಾತೆ ಕೊಟ್ರೆ ಇವ್ರ ಕೊಟ್ಟಿರ್ಬೇಕು. ಅದಕ್ಕೆ ನನಗೆ ಏನ್ ಅನ್ಸ್ತತಿ, ಇದರಲ್ಲಿ ಹಣಕಾಸಿನ ದುರುಪಯೋಗ ಕೂಡ ಆಗಿರ್ಬೋದು ಅನಿಸ್ತೈತಿ ನನಗ. ಆ ಇಮೇಲ್ ಕಳಿಸಿರೋ ಒಂದು ಹಾರ್ಡ್ ಕಾಪಿ DC ಅವ್ರ ಆಫೀಸ್ ಕಳಿಸ್ಬೇಕಾಗಿತ್ತು, ಕಳಿಸಿಲ್ಲ. ಅದಕ್ಕೆ ನನಗೆ ಏನ್ ಅನ್ಸ್ತತಿ, ನಾವೇನ್ ಪರಿಹಾರ ಕೊಡ್ತು ನಮಗ ಅರ್ಧ ರೊಕ್ಕ ನಿಮಗ ಅರ್ಧ ರೊಕ್ಕ ಅವ್ರ ಮಾತಾಡ್ಕೊಂಡಾರ ಅಂತೇಳಿ ಸಂಶಯನೂ ಬರ್ತಾ ಇದೆ. ಕ್ರಮ ಕೈಗೊಳ್ಳಿದ್ರೆ ಮತ್ತೆ ಕೋರ್ಟ್ ಹೋಗ್ತೀವಿ ನಾವು, ನಮ್ಮ ಕಂಟಿನ್ಯೂ ಹೋರಾಟ ಇರ್ತೈತೆ ಹೋಗ್ತೀವಿ.